ಅಯ್ಯೋ, ಈಗ ನಾನು ಅಡುಗೆ ಮಾಡ್ಬೇಕಂತ ನಾನು ಏನು ಮಾಡಲಿ, ಏನು ಮಾಡ್ಬೇಕಂತ ತಿಳಿವತ್ತಲ್ಲ. ಅತ್ತೆ ಏನಾದರೂ ಹೇಳಿದ್ರೆ ಮಾಡ್ತಿದ್ನಿ. ಅವ್ರೇನು ಹೇಳಿಲ್ಲ, ನಿನಗೇನು ಬರ್ತದೆ ಅದನ್ನ ಮಾಡಂದಾರು. ಏನು ಮಾಡ್ಬೇಕಂತ ಒಂದು ಗೊತ್ತಾಗ್ವತ್ತಲ್ಲ. ಏನು ಮಾಡಬೇಕು? ಅತ್ತಿ ಅತ್ತಿ. ಹಾಂ ಅಮ್ಮ. ಅತ್ತಿ, ನನಗೆ ಏನು ಅಡುಗೆ ಮಾಡ್ಬೇಕಂತನೇ ಗೊತ್ತಾಗ್ವಲ್ತು. ಏನು ಮಾಡ್ಬೇಕಂತ ನೀವು ಹೇಳಿದ್ರೆ ನಾನು ಮಾಡ್ತೇನೆ ಅತ್ತಿ. ಏನು ಮಾಡ್ಬೇಕಂತ ಹೇಳ್ರಿ ಅತ್ತಿ ನೀವು. ಅಯ್ಯೋ ನೋಡವ, ನೀನು ಬಂದು ಒಂದು ವಾರ ಆಗಾಗ ಬಂತು. ಇನ್ನೂ ನನಗೆ ಹೇಳಂದ್ರೆ ಎಷ್ಟು ದಿನ ಅಂತ ನಾನು ಹೇಳೋಕ್ಕಾಗತ್ತೆ ಹೇಳು. ಅಲ್ಲ ಮತ್ತು ನೀನು ಕಲ್ಕೋಬೇಕಿಲ್ಲ. ಹಾಂ, ಕಲ್ಕೊಂಡ ಜರ ಏನಾರ ಮಾಡಬೇಕು. ನನಗೆ ಮಾಡಂದ್ರೆ ಎಲ್ಲ ಆಗ್ತದೆ ಹೇಳು. ಆ ಕಡೆ ಕೆಲ್ಸಕ್ಕೆ ಓಡಾಡಬೇಕು, ಈ ಕಡೆ ಎಲ್ಲ ಅವು ಜಾಳ ಅವು ಹಸನು ಮಾಡಬೇಕು, ಹೊಲಕ್ಕೂ ಹೋಗಬೇಕು. ಎಲ್ಲ ಮಾಡ್ಕೊಂಡು ಮತ್ತು ಮನೆಯಾಗಿಂದ ಅಡುಗೆನೂ ಮಾಡು, ಮನೆಯಾಗಿಂದ ಕೆಲಸನೂ ಮಾಡಂದ್ರೆ ಎಲ್ಲ ಹಾರೆ ಮಾಡ್ಕೊಂಡು ನನಗೆ ಯಾವಾಗ ಹೋಗೋಕ್ಕಾಗತಿ? ನೀನೇ ಯೋಚನೆ ಮಾಡು. ಮತ್ತು ನೀನು ಸ್ವಲ್ಪ ಏನಾರ ಮಾಡ್ಬೇಕಲ್ಲ. ಬರೀ ಕಸ ಹೊಡಿತಿದ್ದಿ, ಬಾಂಡೆ ತಿಕ್ತಿದ್ದಿ, ಅವ ಬಟ್ಟೆ ಒಗಿತಿದ್ದಿ. ಅಡುಗೆ ಸನ್ನೆ ಯಾಕೆ ಬರೋಂಗಿಲ್ಲ. ಮಾಡಿರೋದೊಂದು ಚಹಾ ಮಾಡಿಕೊಡ್ತೀನಿ ನೋಡಿ ಎಲ್ಲರಿಗೂ. ಅದು ಬಿಟ್ಟರೆ ಏನಾರ ಮಾಡೋಕೆ ಕಲ್ಕೋಬೇಕಲ್ಲ. ಏನಾರ ಮಾಡಂದ್ರೆ ಏನು ಮಾಡಲಿ ಅಂತ ಕೇಳಿದ್ರೆ ನಾನು ಏನು ಹೇಳಿ ಹೇಳು. ಏನಾರ ಒಂದು ನಿನಗೆ ತಿಳಿದು ಮಾಡಂತ ಹೇಳೀನಿ, ಏನು ಬರ್ತೈತೆ ಅದನ್ನ ಮತ್ತೆ ನನ್ನ ಕೇಳ್ತಿದ್ದಿ. ಅಲ್ಲ ಮಂಜು, ನಿನಗೆ ಏನು ಮಾಡೋಕ್ಕೆ ಹೇಳೇ ಇಲ್ಲೇನು? ಅದು ಅತ್ತೆಮ್ಮ, ಏನಾರು ಹೇಳಿದ್ರೆ ಸಪ್ಪಗೆ ಮಕ ಮಾಡ್ಕೊಂಡೆ ಹಿಂಗೆ ಮಕ ಮಾಡ್ಕೊಂಡು ನಿಂತ್ಬಿಟ್ರೆ ನಮಗೂ ಬೇಜಾರಾಗ್ತತ್ವ. ಮತ್ತು ನೀವು ಒಂದಿಟ್ಟು ಹಾರೆ ಮಾಡೋಕೆ ಕಲ್ಕೋಬೇಕು. ನನ್ನ ಮಗಳಿಗೆ ಸ್ವಲ್ಪಾರ ಮಾಡೋಕೆ ಕಲ್ಸೇನೆ ನಾನು. ಆಕೆ ಏನಾರ ಒಂದಿಟ್ಟು ಮಾಡ್ಯಾರ ಮಾಡ್ತಾಳೆ. ನೀನು ಬಂದಾಗಿಂದ ಒಂದು ವಾರ ಆತು, ಏನೂ ಮಾಡಂಗಿಲ್ಲ, ಏನೇನು ಮಾಡಂಗಿಲ್ಲ. ಎಲ್ಲ ನಾನು ಮಾಡಂದ್ರೆ ಎಷ್ಟಂತ ಮಾಡಲಿ ನೀನು ಹೇಳು. ಹಾಂ, ಆಯಿತು ಅತ್ತಿ. ಅಲ್ಲ ಅತ್ತಿ, ನೀವು ಇದನ್ನು ಮಾಡು ಇಷ್ಟು ಮಾಡು ಅಂತ ಹೇಳಿದ್ರೆ ನಾನು ಕಲ್ಕೊಂಡ ಮಾಡ್ತೇನೆ. ನಾನು ಬದ್ನಿಕಾಯಿ ಪಲ್ಯ, ಅನ್ನ, ಸಾಂಬಾರು, ಚಪಾತಿ ಮಾಡಲಿ. ಇದೆಲ್ಲ ಮೊದಲು ನಿನಗೆ ಮಾಡಕ್ಕೆ ಬರ್ತೈತಾನೆ ಹೇಳು. ಬರ್ತೈತ್ರಿ, ಅದರ ರೊಟ್ಟಿ ಬರಂಗಿಲ್ಲ ಅತ್ತಿ ನನಗೆ. ಇರವಾಲ್ದು ಬಿಡು, ಮಾಡು ಚಪಾತಿ ಬದ್ನಿಕಾಯಿ ಪಲ್ಯ. ಬದ್ನಿಕಾಯಿ ಚಪಾತಿ ಹೊಂದತೇನು? ಮಡಿಕೆ ಕಾಳದು ಇರ್ಬೋದು ನೋಡು. ಕಾಳು ಪಲ್ಯ ಮಾಡು, ಚಪಾತಿ ಮಾಡು ನೋಡು. ಎಲ್ಲರಿಗೂ ಆಗುವಂಗೆ ಏನಿಲ್ಲ ಅಂದ್ರೆ ಒಂದು 20 ಚಪಾತಿ ಮಾಡು. ನೀನು ಅಷ್ಟೇ ಮತ್ತು 2-4 ಮಾಡಿಗಿಡಿ. ಯಾರಿಗೂ ಇಡಾಗಂಗಿಲ್ಲ. ಎಲ್ಲರೂ ಚಪಾತಿ ಮಾಡಿರಿ, ತೆಳ್ಳಗ ಉಂಡಗ ರೌಂಡಗ ಹಂಗೆ ನೀಟಿರ್ಬೇಕು ನೋಡು. ಹಾಂ, ಎಲ್ಲರಿಗೂ ಒಂದು 2-3 ಬರ್ಬೇಕು. ಮತ್ತು ಅಷ್ಟೇ ಮಾಡಿಗಿಡಿ. ಒಬ್ಬೊಬ್ರಿಗೆ ಒಂದೊಂದು ಅಂತ ಕೇಸ್ ಲೆಕ್ಕ ಹಿಡ್ದು 4-5 ಮಾಡಿ ಇಟ್ಗಿಟ್ಟಿ. ಮತ್ತು ಮೊದಲೇ ನಮ್ಮ ಮನೆಗೆ ಅವರು ಇವರು ಬರಾರ ಹೋಗಾರ ಜಾಸ್ತಿ ಜನ ಇರ್ತಾರೆ. ಮತ್ತೆ ಎಲ್ಲಿ ದಿವಸ ಬರೀ. ಆಯ್ತು ರೀ ಅತ್ತಿ, ಮಾಡ್ತೀನಿ ರೀ. ಸರಿ ಜಲ್ದಿ ಮಾಡು, ಹೊತ್ತಾಗಕತ್ತಿ. ಎಲ್ಲರಿಗೂ ಹಸು ಆಗ್ತದೆ, ತಡಾನಿಲ್ಲ. ಸರಿ ಆಯ್ತು ಅತ್ತಿ. ಮಡ್ಕಿ ಕಾಳು ಪಲ್ಯ ಅಂದರು, ಮಡ್ಕಿ ಕಾಳು ಸಿಗಲಿಲ್ಲ. ಹೆಸರು ಕಾಳು ಪಲ್ಯ ಮಾಡೇನು, ಹೆಂಗಾಗೈತೆ ಏನೋ. ಚಲೋ ಆಗಿರ್ತತಿ, ನೋಡಕ್ಕೆ ಚಂದ ಕಾಣತದ ಅಂದಮೇಲೆ ಚಲೋನ ಆಗಿರ್ತತಿ. ಇನ್ನೇನು ಮಾಡಲಿ, ಅನ್ನ ಮಾಡಬೇಕು. ಅನ್ನ ಮಾಡಿ ಸಾಂಬಾರು ಮಾಡಿ ಆಮೇಲೆ ಚಪಾತಿ ಮಾಡ್ತಾನೆ. ಮೊದಲ ಹಿಟ್ಟು ನಾದಿಟ್ಬಿಡ್ಲೇನ? ಹಿಟ್ಟು ನಾದಿಟ್ಬಿಡ್ತಾನೆ. ಅಯ್ಯೋ, ಹಿಟ್ಟು ಎಲ್ಲೈತೋ ಏನೋ, ಅದಕ್ಕೂ ಅತ್ತಿನ ಕೈದ್ರೆ ಬೈತಾಳತ್ತಿ. ಅಮ್ಮ, ಏನು ಮಾಡತ್ತಿ? ಅಡುಗೆ ಮಾಡತ್ತಿ? ನೀನು ಅಡುಗೆ ಮಾಡತ್ತೀಯ? ಹ್ಞೂ ರೀ, ನಾನೇ ಮಾಡತ್ತೀನಿ. ಮತ್ತೆ ಯಾಕೆ ಸಪ್ಪಗತಿ? ಅಮ್ಮ ಏನಾದ್ರು ಅಂದ್ರನ? ಅಯ್ಯೋ ಇಲ್ಲ, ಅವ್ರಿ ನನಗಂತಾರ ಅಡುಗೆ ಬಗ್ಗೆ ಯೋಚನೆ ಮಾಡತ್ತೀನಿ ರೀ ಅಷ್ಟೇ. ಅಡುಗೆ ಹೆಂಗೆ ಮಾಡೋದ ಏನು, ಅಯ್ಯೋ ಹೆಂಗೆ ಆಗ್ತದೋ, ನಾನು ಮಾಡಿರೋದು ಇವ್ರಿಗೆ ಇಷ್ಟ ಆಗ್ತದೋ ಇಲ್ಲ ಅಂಥೇಳಿ ಯೋಚನೆ ಮಾಡತ್ತಿದ್ನಿ ಅಷ್ಟೆ. ಆದ್ಬಿಟ್ರೆ ಪಾಪ ಅತ್ತಿರ್ ನಂಗೆ ಏನಾರ ಅಂತಾರೇನು? ಏನನ್ನಂಗಿಲ್ಲ. ಅದು ನಿಮ್ಗೇನು ಇಷ್ಟ? ನನಗೆ ನನ್ನ ಮುದ್ದಿನ ಹೆಂಡತಿ ಏನು ಮಾಡಿಕೊಟ್ರು ನನಗೆ ಇಷ್ಟ. ನಾನು ಅದನ್ನು ಇಷ್ಟಪಟ್ಟ ತಿಂತಾನೆ. ಅದು ಹೆಂಗಾರು ಆಗಿರಲಿ, ನೀನೇನು ಯೋಚನೆ ಮಾಡಬೇಡ, ಸರಿನಾ? ಹೌದಾ, ಥ್ಯಾಂಕ್ ಯು ರೀ. ನೀವು ನನ್ನ ಸಪೋರ್ಟಿಗಿದ್ದೀರಲ್ಲ, ನಂಗೆ ಅದೇ ಖುಷಿ ಆಗ್ತಾ ಇದೆ. ಒಬ್ಬೊಬ್ರು ಗಂಡಂದಿರು ಹೆಂಗೆ ಮಾಡಿದೆ, ಇದು ಉಪ್ಪು ಕಡಿಮೆ ಆಗಿದೆ, ಇದು ಖಾರ ಕಮ್ಮಿ ಇದೆ, ಖಾರ ಜಾಸ್ತಿ ಆಗಿದೆ, ಉಪ್ಪು ಜಾಸ್ತಿ ಆಗಿದೆ ಅಂತ ಹೇಳಿ ಊಟನೇ ಬಿಟ್ಟು ಹೋಗ್ತಾರೆ. ಅಂತಾದ್ರಾಗ ಹೆಂಗಾದರೂ ಆಗಿರಲಿ ತಿಂತೀನಿ ಅಂತ ಅಂದ್ರಲ್ಲ, ಅದೇ ನನಗೊಂಥರ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಹೌದು, ನಿಮ್ಮಮ್ಮ ನಿಮಗೆ ಅಡುಗೆ ಕಳಿಸಿಲ್ವಾ? ಮತ್ತು ಅಮ್ಮ ಅದು ನಿಮ್ಮ ಅತ್ತೆ ಅಂತ ಇದ್ರು, ಸುಂದ್ರಿ ಎಲ್ಲ ಮಾಡ್ತಾಳೆ ಅಂತ. ಮತ್ತು ನಿಮ್ಮಮ್ಮ ನಿಮಗೇನು ಕಲಿಸಿಲ್ವಾ? ಸುಂದ್ರಿಯಾಗ ಅಷ್ಟೇ ಕಲಿಸಿರೋದಾ? ಅಯ್ಯೋ, ಅವಳು ಮಲ್ತಾಯಿ ಮಗಳು ಅಂಥೇಳಿ ಅಮ್ಮ ಅವಳಿಗೆ ಯಾವಾಗಲೂ ಬರೀ ಕೆಲಸನೇ ಹಚ್ತಾಯಿದ್ಲು. ಹಾಗಾಗಿ ಅವಳಿಗೆಲ್ಲ ಬರ್ತಿತ್ತು. ಅಡುಗೆ ಮಾಡೋಕೆ ಹಚ್ತಿದ್ಲು, ಎಲ್ಲ ಮುಸ್ರಿ ತಿಕ್ಕೋದಕ್ಕೆ, ಬಾಂಡೆ ಇವು ಎಲ್ಲ ಇದು ಮಾಡೋಕೆ, ಆಮೇಲೆ ಬಟ್ಟೆ ಒಗೆಯೋದು, ನೀರು ಕಾಸೋದು, ಮನೆಯೆಲ್ಲ ಒರೆಸೋದು, ಗೂಡಿಸೋದು ಎಲ್ಲ ಅವಳೇ ಮಾಡೋದು. ಅಮ್ಮ ಏನೂ ಮಾಡ್ತಾ ಇರಲಿಲ್ಲ, ಬರೀ ಮಲ್ಕೋತಾ ಇದ್ರು. ಬರೀ ಮಲ್ಕೊಂಡಲ್ದ ಅಷ್ಟೇ ಅಲ್ದ ಯಾವಾಗಾದ್ರೂ ಅಷ್ಟೇ ಅಡುಗೆ ಮಾಡ್ತಾಯಿದ್ರು. ಅಡುಗೆ ಮಾಡಿದ್ರು ಪಾಪ ನಮ್ಮ ಸುಂದ್ರಿ ಅಕ್ಕಗೆ ಊಟನೂ ಕೊಡ್ತಾ ಇರಲಿಲ್ಲ. ಇವಾಗ ನಿನ್ನೆ ಉಳಿದಿರುತ್ತಲ್ಲ ಅದನ್ನು ಇವಾಗ ರಾತ್ರಿ ಕೊಡ್ತಾಯಿದ್ಲು. ಒಟ್ಟಿನಲ್ಲಿ ಆಕೆಗೆ ಬರೀ ತಂಗ್ಳದು ಕೊಡ್ತಾಯಿದ್ಲು. ಏನು ಉಳಿದಿರುತ್ತಲ್ಲ ಅದನ್ನು ಕೊಡ್ತಾಯಿದ್ಲು ನಮ್ಮಮ್ಮ. ಮತ್ತು ಅಪ್ಪ ಇದ್ದಾಗ ಅಷ್ಟೇ ಬಿಸಿದು ಕೊಡ್ತಾಯಿದ್ಲು. ಅಪ್ಪ ಇದ್ದಾಗ ತನ್ನಿದು ಅದೇನು ಇರುತ್ತಲ್ಲ ಬಿಸಿ ತಿಂದಿರ್ತಾಳಲ್ಲ, ಮತ್ತು ಅದನ್ನು ಅದು ಹಳಿಸಿದ್ರು ಕೂಡ ಅದನ್ನು ತಿನ್ನೋವರೆಗೂ ಬಿಡ್ತಾ ಇರಲಿಲ್ಲ ಅಮ್ಮ. ಗೊತ್ತಾ, ಪಾಪ ಸುಂದರಿ ಅಕ್ಕ ತುಂಬಾ ಕಷ್ಟಪಟ್ಟು ಆ ದೊಡ್ಡ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ. ನನಗದೇ ಒಂಥರ ಖುಷಿ, ಅಲ್ಲಾದರೂ ನೆಮ್ಮದಿಯಾಗಿದ್ದಾಳಲ್ಲ ಅಂತ ಹೇಳಿ. ಅದಕ್ಕೆ ಅವಳು ಎಲ್ಲ ಕಲ್ತ್ಕೊಂಡಿದ್ದಾಳೆ.
ಆದರೆ ನಾವು ಅಮ್ಮ ನಮಗೇನು ಹಚ್ಚಲಿಲ್ಲ, ಎಲ್ಲ ಸುಂದರಿಯಾಗ ಹಚ್ಚಿರೋದಕ್ಕೆ ಆಕೆಲ್ಲ ಕರ್ಕೊಂಡಾಳ. ನಾವೇನೂ ಕಲ್ಕೊಂಡೇ ಇಲ್ಲ. ಏನು ಮಾಡಬೇಕು ಇವಾಗ? ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಹೇಗಾಗುತ್ತೋ ಏನೋ ಅದೇ ಭಯದಲ್ಲಿ ಯೋಚನೆ ಮಾಡ್ತಾ ಕುಂತಿದ್ದೆ. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಭಯ ಪಡ್ತೀಯ? ನೋಡು ಅಮ್ಮು, ಏನಿರುತ್ತೆ ಅದರಲ್ಲಿ? ಎಣ್ಣೆ ಹಾಕೋದು, ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಬೇಕಿದ್ರೆ ಒಂದು ಟೊಮೊಟೊನ ಹಾಕಬೇಕು. ಹಾಕ್ಬಿಟ್ಟು ಅದು ಚೆನ್ನಾಗೆಲ್ಲ ಫ್ರೈ ಆಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಖಾರ, ಉಪ್ಪು, ಅರಿಶಿನ ಎಲ್ಲನೂ ಹಾಕೋಬೇಕು. ಸ್ವಲ್ಪ ಸಕ್ಕರೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಏನು ಪಲ್ಯ ಮಾಡ್ಕೋಬೇಕು ಅಂತ ಇದ್ದೀವಿ, ಇವಾಗ ಹೆಸರು ಕಾಳು ಅಲ್ವಾ, ಹೆಸರು ಕಾಳನ್ನ ಚೆನ್ನಾಗಿ ಕುದಿಸ್ಕೋಬೇಕು ಮೆತ್ತಗಾಗೋವರೆಗೂ. ಅದು ಸ್ವಲ್ಪ ಅಂದರೆ ಪೂರನೇ ಮೆತ್ತಗಾಗಬಾರ್ದು, ಸ್ವಲ್ಪ ಹಿಂಗೆ ಜೋರಾಗಿ ಇದ್ಕಿದ್ರೆ ಅದು ಅಷ್ಟಿರಬೇಕು. ಆ ರೀತಿ ಇರಬೇಕಾದ್ರೆ ಅದನ್ನ ತೆಗೆದು ನೀರೆಲ್ಲ ಬಸ್ಕೊಂಡ್ಬಿಟ್ಟು ಇದಕ್ಕೆ ಹಾಕಿದ್ರೆ ಪಲ್ಯ ರೆಡಿ. ಇವಾಗ ನೀನು ಮಾಡಿರೋದು ಹಾಗೆ ಅಲ್ವಾ? ಹಾಂ, ಅಂದರೆ ನಿಮಗೂ ಅಡುಗೆ ಮಾಡೋಕ್ಕೆ ಬರುತ್ತಾ? ಅಂದರೆ ನಾನಲ್ಲಿ ಪಿ ಜಿಲಿದ್ದೆಲ್ಲ, ಆವಾಗ ಬ್ಯಾಚುಲರ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಸಿ ಈ ರೀತಿ ಅಡುಗೆಗಳನ್ನ ಅವಾಗವಾಗ ಮಾಡ್ಕೋತಿದ್ವಿ. ಹಾಗಾಗಿ ನನಗೂ ಸ್ವಲ್ಪ ಅಡುಗೆ ಬರುತ್ತೆ. ನೀನೇನು ವರಿ ಮಾಡ್ಕೋಬೇಡ, ನಿನ್ಗೇನು ಬೇಕಿದ್ರು ಕೇಳು, ನಾನು ಹಿಂಗೆ ಕಲಿಸ್ಕೊಡ್ತೀನಿ. ಅಮ್ಮ ಬೈತಾರೆ ಅಂತ ಬೇಜಾರಾಗಬೇಡ, ಸರಿನಾ? ನಿಮ್ಮಂಥ ಗಂಡ ಸಿಕ್ಕಿರೋದಕ್ಕೆ ನಾನು ಪುಣ್ಯ ಮಾಡಿರಬೇಕು. ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ನನಗೆ. ಯಾವಾಗಲೂ ನೀವು ನನ್ನ ಜೊತೆ ಹೀಗೆ ಇರ್ತೀರಲ್ವಾ? ಅಯ್ಯೋ, ನಿನ್ನ ಜೊತೆ ಹೀಗಿರ್ದ ಮತ್ತು ಮಂದಿ ಜೊತೆ ಹೋಗಿರೋಕ್ಕಾಗತ್ತಾ? ಏನು ಕೇಳ್ತೀಯ ಅಮ್ಮ ನೀನು? ಸರಿ ಸರಿ, ಇವಾಗ ಬೇಗ ಬೇಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ನೆಕ್ಸ್ಟು ಸಾಂಬಾರು ಮಾಡಲಾ? ಸಾಂಬಾರು ಹೆಂಗೆ ಮಾಡಬೇಕು? ಬೆಳ್ಳುಳ್ಳಿನ ಸುಲ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಜಜ್ಜಿಕೊಂಡು ಅದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ, ಜೀರಿಗೆ, ಸಾಸಿವೆ ಈ ಥರ ಎಲ್ಲ ಹಾಕಿ ಒಗ್ಗರಣೆ ಹಾಕಿಬಿಡ್ಬೇಕು ಅಲ್ವಾ? ಬೇಡ ಬೇಡ, ಹಾಗೆ ಮಾಡಬೇಡ. ನೋಡಿ ಹೆಂಡ್ತಿ, ಏನು ಮಾಡ್ಬೇಕು ಗೊತ್ತಾ? ಫಸ್ಟ್ಗೆ ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡಿದ್ಯಲ್ವಾ, ಒಂದು ಪಾತ್ರೆನ ತಗೋ, ಅದಕ್ಕೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಜಜ್ಜಿರೋಂಥದ್ದು ಎಲ್ಲ ಹಾಕು. ಆಮೇಲೆ ಅದಕ್ಕೆ ಟೊಮೆಟೊನ ಒಂದು 2 ಹಾಕು. ನಮ್ಮ ಜಾಸ್ತಿ ಜನ ಇರೋದ್ರಿಂದ 3 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕು. ಅದು ಚೆನ್ನಾಗಿ ಮೆತ್ತಗಾಗಿ ಹೋಗಬೇಕು. ಸ್ವಲ್ಪ ಮೆಂತ್ಯ ಸೊಪ್ಪಿದೆ ನೋಡು, ಅದನ್ನು ಮೆಂತ್ಯಾರೋ ಇಲ್ಲ ಪಾಲಕ್ ಆದರೂ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಚೆನ್ನಾಗೆಲ್ಲ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡ್ಕೊ. ಆಮೇಲೆ ಅದಕ್ಕೆ ಉಪ್ಪು, ಖಾರ, ಅರಿಶಿನ, ಸಾಂಬಾರು ಪೌಡ್ರ್ ಇದ್ದರೆ ಹಾಕು, ಇಲ್ಲಾಂದರೆ ನಡಿತೈತಿ. ಸ್ವಲ್ಪ ಸಕ್ಕರೆ ಆದರೂ ಬೆಲ್ಲ ಆದರೂ ಹಾಕು, ಯಾಕಂದರೆ ಟೊಮೆಟೊ 3 ಹಾಕಿರ್ತಿಲ್ಲ, ಸ್ವಲ್ಪ ಹುಳಿ ಇರ್ತೈತಿ. ಆಮೇಲೆ ಏನು ಬೇಳೆ ಕುದಿಸ್ಕೊಂಡಿರ್ತಿಲ್ಲ ಅದನ್ನ ಚೆನ್ನಾಗಿ ಕಡ್ಗೋಲಿಂದ ಸ್ವಲ್ಪ ಹಿಂಗೆ ಮೆತ್ತಗೆ ಮಾಡಿಕೊಂಡು ಅದಕ್ಕೆ ಹಾಕಿಬಿಡು, ಸರಿನಾ? ಇಷ್ಟು ಮಾಡಿದ್ರೆ ಸಾಂಬಾರು ರೆಡಿ. ಆಮೇಲೆ ಅನ್ನ ಮಾಡು, ಚಪಾತಿ ಮಾಡು, ಇಷ್ಟೇ. ಓಕೆನಾ? ಫೋನ್ ಬರ್ತಾ ಇದೆ, ನಾನು ಬರ್ತೀನಿ ಒಂದು 10 ನಿಮಿಷ. ಸರಿ ರೀ, ಹೋಗಿ ನೀವು ಮಾತಾಡ್ಕೊಂಬನ್ನಿ, ಅಷ್ಟರಲ್ಲಿ ನಾನು ಸಾಂಬಾರನ್ನ ಮಾಡಿರ್ತೀನಿ. ಸರಿ ಆಯ್ತಮ್ಮ. ಆಹಾ, ಗಮ್ಮಂದು ವಾಸನೆ ಬರಾಕತ್ತೈತಿ. ಏನು ಮಾಡತ್ತಾಳಿಕೆ? ನಾನೇನು ಹೇಳಿದ್ನಿ, ಈಗೇನು ಮಾಡತ್ತಾಳ? ಅಲ್ಲಮ್ಮ, ನಾನೇನು ಹೇಳಿದ್ನಿ, ನೀನೇನು ಮಾಡಕತ್ತಿ? ಎಷ್ಟು ಒಳ್ಳೆಯವ್ರು ನನ್ನ ಗಂಡ, ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೋ. ಇಂಥ ಗಂಡ ಸಿಗಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ ನಾನು. ಹಾಂ ಅತ್ತೆ, ಅದು ಅತ್ತೆ, ನನಗೆ ಮೊಳಕೆ ಕಾಳು ಎಲ್ಲದಾವಂತ ಸಿಗಲಿಲ್ಲ. ಇನ್ನು ಮತ್ತೆ ನಿಮ್ಮನ್ನು ಕೇಳಿದ್ರೆ ನೀವು ಬೈತಾರಿ ಅಂತೇಳಿ ಹೆಸರು ಕಾಳು ಸಿಕ್ಕಿದ್ದು, ಅದನ್ನು ನಾನು ಪಲ್ಯನ ಮಾಡಿದ್ನಿ. ಇವಾಗ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡ್ನತ್ತಿ, ಬೇಳೆ ಸಾಂಬಾರು. ಓ ಹೌದಾ, ಇರ್ಲಿ ಬಿಡು, ಯಾವ್ದು ಮಾಡಿದ್ರೇನ ಎಲ್ಲನೂ ಚಪಾತಿಯಾಗ ಹೊಂದೇ ಹೊಂತೈತಿ. ಸರಿ ಸರಿ ಆತು ಮಾಡು. ನಾನು ಏನು ಗಮ್ ಅಂತ ವಾಸನೆ ಬರಾಕತ್ತೀವಿ, ಅಡುಗೆನೂ ಬರೋದಿಲ್ಲ ಅಂದ್ಲು, ಈ ಥರ ವಾಸನೆ ಬರಾಕತ್ತಲ್ಲ, ಅದಕ್ಕೆ ಏನು ಮಾಡತ್ತಿರ್ಬೋದು ಅಂತ ನೋಡಕ್ಕೆ ಬನ್ನಿ. ಬರಂಗಿಲ್ಲ ಅತ್ತಿ, ಆದ್ರೆ ಟ್ರೈ ಮಾಡಿದ್ರೆ ಯಾವುದೂ ಇಲ್ಲ ಅನ್ನಂಗಿಲ್ಲ, ಎಲ್ಲನೂ ಕಲ್ಕೋತೇವಲ್ಲ, ಅದಕ್ಕೆ ಒಂದ್ಸರಿ ಟ್ರೈ ಮಾಡೋಕೆ ಆಯಿತು, ಮಾಡಿದಂಗೂ ಆಯಿತು ಅಂತೇಳಿ ಮಾಡಿದೆ ಅತ್ತೆ. ಓ ಹೌದಾ, ಸರಿ ಸರಿ ಆಯ್ತು ಬಿಡು. ನಾನೇನೋ ಅನ್ಕೊಂಡ್ಬಿಟ್ಟಿದ್ದಿ ನಿನ್ನ, ಆದರೂ ಹುಷಾರದಿ. ಸರಿ, ಬೇಗ ಬೇಗ ಮಾಡಿ, ಯಾಕೋ ಹೊಟ್ಟೆ ಭಾಳ ಹಸದ, ಹೊಟ್ಯಾಗ ಹುಳ ಓಡಾಡಿದಂಗೆ ಆಗತ್ತಾವ ನನಗರ. ಗುರ್ರ 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 ಅನ್ನತತ್ ಹೊಟ್ಟೆ ಭಾಳ ಹಸದಮ್ಮ. ಹೆಂಗಾರ ಮಾಡಿ ಸ್ವಲ್ಪ ಜಲ್ದಿ ಅಡುಗೆ ಮಾಡಲ್ಲ. ಹಾಂ, ನಾನು ಅಲ್ಲಿನ ಇದು ಕೆಲಸ ಮಾಡಕತ್ತಂದ, ಜೋಳ ಎಲ್ಲ ಚಿಲ್ಲ ಹಾಕ್ಬೇಕು, ಇಲ್ಲ ನಾನೇ ಬಂದು ಪಟ ಪಟ ಮಾಡಿಬಿಡ್ತೀನಿ. ನಿನಗೆ ಹೇಳ್ತಿರ್ಕಿಲ್ಲ, ಏನು ಮಾಡೋದು, ಅಲ್ಲದು ಮಾಡ್ಬೇಕಲ್ಲ, ಅದಕ್ಕೆ ನಿನಗೆ ಹೇಳ್ತಿರೋದು. ಹಾಂ, ಮತ್ತು ಅವ್ವ ಅದೋದಾರ, ಮತ್ತು ದೊಡ್ಡವು ಬೇರೆ ಬಂದಾಳ, ಎಲ್ಲರಿಗೂ ಮಾಡ್ಬೇಕಲ್ಲ, ಜಲ್ದಿ ಜಲ್ದಿ ಮಾಡೋದಿಟ. ಹಾಂ ಸರಿ ಅತ್ತಿ. ಸಲ್ಗಿ ಕೊಟ್ರೆ ಮತ್ತೆ ಎಲ್ಲಿ ಮೇಲೆ ಏರ್ಕೊಂಡಿರ್ತಾಳೆ. ದಿನ ನಾವು ಮಾಡಿದ್ರೆ ಈಕೇನು ಮಾಡಾಕಿ? ಹಾಂ, ಮದುವೆಗೆ 5 ದಿನ ಆಗಿ ಬಂದರು ಇನ್ನೂ ಒಂದಿಟ್ಟು ಏನು ಕೆಲಸ ಮಾಡಿಲ್ಲ. ಹಂಗೆ ಬಿಟ್ರೆ ಹಂಗೆ ಕುಂತು ಬಿಡ್ತಾಳೆ ಆರಾಮ್ ಸರಿ. ಕೆಲಸ ಯಾವಾಗ ಮಾಡಾಕಿ? ಅಲ್ಲಿ ನನ್ನ ಮಗಳಿಗೆ ಹೆಚ್ಚಿರ್ತಾಳೆ ಇಲ್ಲ ಮಂಜವ ಆಗಿ ಬಿಡ್ತಾಳೇನು? ಆಕೆ ಬೊಬ್ಬಾಟ್ಕೆ ಐತಿ, ಮೊದಲ ಎಲ್ಲ ಕೆಲಸ ಹಚ್ಚಿರ್ತಾಳೆ ಮಗಳಿಗೆ. ಈಕೆ ಮಗಳನ್ನ ಆರಾಮ್ ಕುಂದಿರ್ಸ್ಲೇನು? ನಾನು ಯಾಕೆ ಕುಂದಿರ್ಸ್ಲಿ? ಕುಂದಿರ್ಸೋ ಮಗಳಲ್ಲ ನಾನು.